ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇದ್ದ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 32,438 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ವಲಯವಾರು ಅಥವಾ ಜೂನ್ ವಾರು ಎಷ್ಟು ಅಪ್ಲಿಕೇಶನನ್ನು ಹಾಕಿದ್ದಾರೆ ಅಭ್ಯರ್ಥಿಗಳು ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರೋ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರೋಣ. ಸ್ನೇಹಿತರು RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ. ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗುತ್ತಾರೆ ಸ್ನೇಹಿತರೆ. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ. ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗಾಗಿ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಅದೇ ರೀತಿ NTPC ALPಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಇದು ಬಂದು ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 200 ರೂಪಾಯಿಗಾಗಿ ನೀಡ್ತಾರೆ. ಸ್ನೇಹಿತರೆ, ತುಂಬ GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಓಲ್ಡ್ ಎಕ್ಸಾಮ್ ಅತಿ ಹೆಚ್ಚು ಬಾರಿ ಕೇಳದ ಪ್ರಶ್ನೆಗಳು ಮತ್ತು ಡೀಟೇಲ್ಸ್ ನೋಟ್ಸು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಬಾರಿ ಕೇಳದ 1000 ಪ್ರಶ್ನೆಗಳು ಜೊತೆಗೆ ಡೀಟೇಲ್ ಆಗಿರೋ ನೋಟ್ಸು ಮತ್ತು ಮ್ಯಾಥಮೆಟಿಕ್ಸು, ರೀಸನಿಂಗು. ಸ್ನೇಹಿತರೆ, ಇದು ಆಲ್ಮೋಸ್ಟ್ ಎಲ್ಲ 70 to 80% ಕವರ್ ಆಗಿರೋ ಸಿಲೆಬಸ್ಸು, ಸುಂದರ ಕೈ ಬರೆದ ನೋಟ್ಸ್ ಇರ್ತದೆ. ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತಾರೆ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಕಳಿಸ್ತಾರೆ. ಕೇವಲ 200 ರೂಪಾಯಿಗಾಗಿ ನೋಟ್ಸ್ ಕಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ಸ್ನೇಹಿತರೆ, ಇದಕ್ಕಿಂತ ತುಂಬ ಕಡಿಮೆ ಬೆಲೆಗೆ ಎಲ್ಲಾದರೂ ನೋಟ್ಸ್ ಸಿಕ್ಕರೆ ಅಲ್ಲೇ ತೆಗೆದುಕೊಳ್ಳಿ. ಇಲ್ಲಪ್ಪ ಇದಕ್ಕಿಂತ ತುಂಬ ಕಡಿಮೆ ಬೆಲೆಗೆ ಎಲ್ಲಿ ನೋಟ್ಸ್ ಸಿಗಾಕತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆದ ನೋಟ್ಸ್ ಆಗಿರ್ತಾವೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇದು ಅಫಿಷಿಯಲ್ ಆಗಿ ರೈಲ್ವೆ ಇಲಾಖೆಯಿಂದ ಬಂದ್ರೆ ಮಾಹಿತಿ ಆಗಿರ್ತದೆ. RRB ವೈಸ್ ನಂಬರ್ ಆಫ್ ದ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಏನಿರುತ್ತಲ್ಲ, ಇದು ಅಪ್ಲಿಕೇಶನ್ ಜೂನ್ ವೈಸ್ ಎಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ಅಲಹಾಬಾದ್ಗೆ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡ್ಬೋದು 6 ಲಕ್ಷ ಇರ್ತದೆ. 6,39,000 ಇರ್ತದೆ. ಅದೇ ರೀತಿ ನೆಕ್ಸ್ಟ್ ನಮ್ಮದು ಇಂಪಾರ್ಟೆಂಟ್ ಇರೋದು ಮುಂಬೈ, ಚೆನ್ನೈ ಆಗಿರ್ಬೋದು, ಸಿಕಂದ್ರಾಬಾದ್, ಬೆಂಗಳೂರು. ಇವು ನಮ್ಮ ಮೇನ್ ಇಂಪಾರ್ಟೆಂಟ್. ಇವನ್ನ ನೋಡ್ಕೊಳ್ಳೋಣ. ಸ್ನೇಹಿತರಿಗೆ ಮುಖ್ಯವಾಗಿ ನೋಡಬೇಕಾಗಿದ್ದು ನಾವು ಬೆಂಗಳೂರು. ಸ್ನೇಹಿತರೆ, ಬೆಂಗಳೂರು ಅಂದರೂ ಒಂದೇ, ಹುಬ್ಬಳ್ಳಿ ಅಂದರೂ ಒಂದೇ. ಇದು ನಿಮ್ಗೆ ಗೊತ್ತಿರಲಿ. ನಮ್ದು ಹುಬ್ಬಳ್ಳಿಗೆ ಸಲ್ಲಿಸಿದ್ರೆ ಅರ್ಜಿ ನಾ ಬೆಂಗಳೂರದ್ದು ನಾಯಕ್ ನೋಡ್ರಿ ಅನ್ಬೇಡ್ರಿ. ಹುಬ್ಬಳ್ಳಿ ಅಂದರೂ ಒಂದೇ, ಅದೇ ರೀತಿ ಬೆಂಗಳೂರು ಅಂದರೂ ಒಂದೇ, ಎರಡೂ ಕೂಡ ಒಂದೇ ಆಗಿರ್ತದೆ. ಇಲ್ಲಿ ಒಟ್ಟು 503 ಪೋಸ್ಟ್ ಇದ್ದು 503 ಪೋಸ್ಟ್ಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 2,75,307. ಸ್ನೇಹಿತರೆ, ಫೈಟ್ ತುಂಬ ಸ್ವಲ್ಪ ಜಾಸ್ತಿನೇ ಆಯಿತು. ನಮ್ಮ ಕರ್ನಾಟಕದಕ್ಕೆ ಅರ್ಜಿ ಸಲ್ಲಿಸಿದವರು ಏನಿಲ್ಲ, ಆದಷ್ಟು ಸರಿಯಾಗಿ ಸ್ಟಡಿ ಮಾಡಿರಿ. ಕೋಚಿಂಗ್ ಹೋಗ್ತಿರೋ ಕೋಚಿಂಗ್ ಹೋಗ್ರಿ, ಅಥವಾ ಸಿಲೆಬಸ್ಸಲ್ಲಿರುವ ಟಾಪಿಕ್ ವೈಸ್ ನೋಟ್ಸ್ ಆದರೂ ತೆಗೆದುಕೊಂಡು ಸರಿಯಾಗಿ ಓದ್ರಿ. ಯಾಕಪ್ಪ ಅಂದರೆ ಇಲ್ಲಿ ಇರೋದು 503 ಹಾಕಿದವರು 2,75,000. ಸ್ನೇಹಿತರೆ, ಇದರಲ್ಲೊಂದು ಮಿನಿಮಮ್ ಅಂದ್ರೆ 50% ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಆಗಲ್ಲ ಅಥವಾ ಸರಿಯಾಗಿ ಸ್ಟಡಿ ಮಾಡಿಲ್ಲ. ತಿಳಿತಲ್ಲ, ಒಂದು ಮಿನಿಮಮ್ ಅಂದ್ರೆ ಸ್ವಲ್ಪ ಫೈಟ್ ತುಂಬಾ ಜಾಸ್ತಿನೇ ಅಂತ ಹೇಳ್ಬೋದು. ಯಾಕಂದರೆ ಇರೋದು 503 ಪೋಸ್ಟ್ ಮಾತ್ರ. ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿರಿ, ಆರಾಮಾಗಿ ಆಗ್ತದೆ. ಯಾರು ಕೂಡ ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನು ನಮ್ಮ ಸಾಕಷ್ಟು ಅಭ್ಯರ್ಥಿಗಳು ಬೆಂಗಳೂರು ಬಿಟ್ಟರೆ ಅರ್ಜಿ ಸಲ್ಲಿಸಿದ್ದು. ನೆಕ್ಸ್ಟ್ ಚೆನ್ನೈ. ಸ್ನೇಹಿತರೆ, ಚೆನ್ನೈಗೆ ಎಷ್ಟು ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಇದಪ್ಪ ಅಂದ್ರೆ 12,922. ಇಲ್ಲಿ ಕೂಡ ಫೈಟ್ ತುಂಬ ಜಾಸ್ತಿ ಆಯಿತು. ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಹತ್ತಿರ ಇಲ್ಲಿ 8ರಿಂದ 9 ಲಕ್ಷ ಅಷ್ಟೇ ಬರಬೇಕಿತ್ತು. ಆದರೆ ಇಲ್ಲಿ ಜಾಸ್ತಿನೇ ಬಂದವ್ರಿ. ಅದಕ್ಕಿಂತ ಚೆನ್ನೈಗೆ ಜಾಸ್ತಿ ಫೈಟ್ ಆಗಿದೆ. ಇನ್ನು ಅದೇ ರೀತಿ ಮುಂಬೈಗೆ ನಮ್ಮ ಹುಡುಗರು ನೆಕ್ಸ್ಟ್ ಹಾಕಿದ್ದು ಮುಂಬೈ ನೋಡಿದವ್ರೆ 15 ಲಕ್ಷ.
ಕಡಿಮೆ ಫೈಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ 7,436,000 ಏನಷ್ಟ ಪೋಸ್ಟ್ ಇದ್ದು ಮಿನಿಮಮ್ ಒಂದು 7,500 ಅಂತ ಹಿಡ್ಕೊಂಡ್ರೂ ಕೂಡ ಇಲ್ಲಿ 15 ಲಕ್ಷ ಪೋಸ್ಟು 7,000ಕ್ಕೆ ನೀವು ಡಿವೈಡೆಡ್ ಮಾಡಿದ್ರೆ 7,500ಕ್ಕೆ ಎಷ್ಟಾಗುತ್ತೆ ಅಂದ್ರೆ ಕಡಿಮೆ ಕಟಾಪ್ ಆಗ್ತದೆ, ಕಡಿಮೆ ಫೈಟ್ ಆಗ್ತದೆ. ಯಾಕಪ್ಪ ಅಂದರೆ ಇಲ್ಲಿ ಚೆನ್ನಾಗಿ ಹೋಲಿಸಿದ್ರೆ ಇದು ತುಂಬ ಕಡಿಮೆ ಆಯ್ತು ಪೋಸ್ಟಿಗೆ ಅನುಗುಣವಾಗಿ ನೋಡಿದ್ರೆ ಇಲ್ಲಿ ಬೆಸ್ಟಪ್ಪ ಅಂದ್ರೆ ಈಗ ಮುಂಬೈ ಅರ್ಜಿ ಸಲ್ಲಿಸೋರು ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಹುಡುಗರು ಸಲ್ಲಿಸಿದೆ ಯಾವಪ್ಪ ಅಂದ್ರೆ ಅರ್ಜಿ ಇನ್ನೊಂದು ಸಿಕಂದ್ರಾಬಾದ್. ಸ್ನೇಹಿತರೆ ಸಿಕಂದರಾಬಾದ್ಗೂ ಕೂಡ ಜಾಸ್ತಿ ಪೋಸ್ಟ್ ಇದ್ದಿದ್ದಿಲ್ಲ, 9,60,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿದೆ. ಇದು ಕೂಡ ತುಂಬ ಫೈಟ್ ಆಗಿದೆ. ಹಾಗಿದ್ದರೆ ನೀವು ಪ್ರತಿಯೊಂದು ಇಲ್ಲಿ ಯಾವ ಜೂನ್ಗೆ ಅರ್ಜಿ ಸಲ್ಲಿಸಿದರೂ ಕೂಡ ಸರಿಯಾಗಿ ಸ್ಟಡಿ ಮಾಡಬೇಕಂತ ಇಲ್ಲಿ ನಿಮಗೆ ತಿಳಿಯುತ್ತದೆ. ಮಿನಿಮಮ್ ಅಂದರೂ ನೀವೇನಾದರೂ ಆಯ್ಕೆ ಆಗಬೇಕಪ್ಪ ಅಂದರೆ 70+ ಸ್ಕೋರನ್ನು ಮಾಡಲೇಬೇಕಾಗ್ತದೆ. ಲಾಸ್ಟ್ ಟೈಮ್ 2013 ಆಗಿರ್ಬೋದು 18 ಆಗಿರ್ಬೋದು ಅಲ್ಲೇ ನೋಡಿದಾಗ ನಮ್ಮದು 60+ ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದರು. ಹಾಗಿದ್ರೆ ಈ ಸಾರಿ ಕೂಡ ನೀವು ಆಯ್ಕೆ ಆಗಲೇಬೇಕಪ್ಪ ಆಗಿತ್ತಂದ್ರೆ ಮಿನಿಮಮ್ ಅಂದರೂ 70+ ಸ್ಕೋರನ್ನು ತೆಗೆದುಕೊಂಡ್ರೆ ಮಾತ್ರ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಹಾಕ್ಯಾರ. ಇನ್ನು ತಡ ಯಾಕೆ ಮಾಡ್ತೀರಿ? ಇನ್ನು ಕೇವಲ 3-4 ತಿಂಗಳ ಒಳಗಡೆ ನಿಮ್ಮದು ಎಕ್ಸಾಮ್ ಆಗ್ತದೆ. ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿರಿ. ಸ್ಟಡಿ ಮೆಟೀರಿಯಲ್ ಅಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ಸ್ಟಡಿ ಮೆಟೀರಿಯಲ್ನ ತೆಗೆದುಕೊಳ್ಬೋದು. ಕೇವಲ 200 ರೂಪಾಯಿಗಾಗಿ ನಿಮಗೆ ಸಿಲೆಬಸ್ಸಲ್ಲಿರೋ ಎಲ್ಲ ನೋಟ್ಸನ್ನು ಕೂಡ ಕಳಿಸ್ತಾರೆ. ಜೊತೆಗೆ ಓಲ್ಡ್ ಕ್ವಶನ್ ಪೇಪರು ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ಕೂಡ ಕಳಿಸ್ತಾರೆ ರೀ. ಕರೆಂಟ್ ಅಫೇರ್ಸ್ಗೆ ನೀವು ಬರೀ ಕರೆಂಟ್ ಅಫೇರ್ಸ್ ಅಷ್ಟೇ ತೊಗೋಕತ್ತರೂ ಕೂಡ ಮಾರ್ಕೆಟಲ್ಲಿ ತೊಗೋಕತ್ತರೂ ಕೂಡ ನಿಮಗೆ ಮಿನಿಮಮ್ ಅಂದ್ರೆ ಒಂದು 300-500ವರೆಗೂ ಕೂಡ ಖರ್ಚಾಗ್ತದೆ. ಆದರೆ ಇವರು ಕೇವಲ 200 ರೂಪಾಯಿ ಒಳಗಡೆ ಕರೆಂಟ್ ಅಫೇರ್ಸು ಕಳಿಸ್ತಾರೆ, ಸಿಲೆಬಸ್ಸಲ್ಲಿರೋ ನೋಟ್ಸ್ ಕಳಿಸ್ತಾರೆ, ಓಲ್ಡ್ ಕ್ವಶನ್ ಪೇಪರ್ ಕಳಿಸ್ತಾರೆ. ಎಲ್ಲ ಸೇರಿ ಕೇವಲ 200 ರೂಪಾಯಿಗೆ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ತುಂಬ ಕಡಿಮೆ ಬೆಲೆದಲ್ಲಿ ಇಟ್ಟಾರ. ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿರಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಬೆಂಗಳೂರಿಗೆ ಎಷ್ಟು ಫೈಟ್ ಐತಿ, ಅದೇ ರೀತಿ ಮುಂಬೈಗೆ ಎಷ್ಟು, ಚೆನ್ನೈ ಎಷ್ಟು, ಸಿಕಂದ್ರಾಬಾದ್ ಎಲ್ಲ ನೋಡಿದ್ವಿ. ಯಾಕಪ್ಪ ಅಂದ್ರೆ ನಮಗೆ ಇಲ್ಲಿ ಫೈಟ್ ಗೊತ್ತಾದ್ನ ನಾವು ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತದೆ. ಈಗ ಅನ್ಕೊಂಡ್ರಿ ಕರೆಕ್ಟ್ ನೀವು ಸ್ಟಡಿ ಮಾಡಿದ್ರೆ ಮಾತ್ರ ಸೆಲೆಕ್ಟ್ ಆಗ್ತೀರಿ. ಇರೋದು 3-4 ತಿಂಗಳ ಟೈಮ್ ಐತಿ. ಆರಾಮಾಗಿ ಸ್ಟಡಿ ಮಾಡಿ ಸಿಲೆಬಸ್ ಕವರ್ ಮಾಡ್ಕೊರಿ. ಸಿಲೆಬಸ್ ಒಮ್ಮೆ ಕವರ್ ಆತಂದ್ರೆ ನಿಮಗೆ SSC GDಗೆ ಯೂಸ್ ಆಗ್ತದೆ, RPF ಆಗ್ತದೆ, ಇದು RRB ಗ್ರೂಪ್ ಡಿ, ALP, NTPC ಮತ್ತು ಬ್ಯಾಂಕಿಂಗ್ದಾಗ ಅದನ್ನ ಕರೆದ್ರೆ ಅಲ್ಲಿ ಆಗ್ತದೆ. ಸ್ನೇಹಿತರೆ ಭಾಳ ಯೂಸ್ ಆಗ್ತದೆ. ಅದಕ್ಕಾಗಿ ಒಮ್ಮೆ ಸಿಲೆಬಸ್ ಕವರ್ ಮಾಡ್ಕೊಡ್ರಿ, ಎಲ್ಲ ಎಕ್ಸಾಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.